ಗೆದ್ದವನು ಏನು ಹೇಳಿದ್ರು ಅದು ಕೋಟ್ ಆಗುತ್ತೆ, ಗೆದ್ದವನು ಏನೇ ಹೇಳಿ ಅದು ಸತ್ಯ ಆಗುತ್ತೆ, ಅದು ಸ್ಟ್ರಾಟಜಿ ಆಗುತ್ತೆ. ಅಲ್ಲಿ ಯಾವುದು ಜನಗಳ ಮನಸ್ಸಿನ ಭಾವನೆಗಳು, ಮನಸ್ಸು ಏನನ್ನು ಥಿಂಕ್ ಮಾಡಿ ಓಟ್ ಹಾಕಿದ್ದಾರೆ ಅಂತ ಬರುತ್ತಾ ಇಲ್ಲ. ಈಗ ಇಲ್ಲಿ ನಾವು ಅಸಂಪ್ಷನ್ ಈಗ ಸಿ ಪಿ ಯೋಗೀಶ್ವರ್ ಆಲ್ಮೋಸ್ಟ್ ಡಿಕ್ಲೇರ್ ಆಗಿದೆ, ಆಗಿದೆ ಅನ್ನುವ ಸ್ಥಿತಿಯಲ್ಲಿ ಇದ್ದಾರೆ. ನನಗೆ ಇಲ್ಲಿ ನಾವು ಎಲೆಕ್ಷನ್ ಹೋದ ಮೇಲೆ ನಾವು JDS ವಿರುದ್ಧ ಯಾವ ಸ್ಟೋರಿನೂ ಮಾಡಿಲ್ಲ. ವಿ ಸ್ಟಾಪ್ಡ್ ಆಲ್ ದ ಸ್ಟೋರೀಸ್ ಬಿಕಾಸ್ ನಮ್ಮಿಂದಾಗಿ ನಾವು ಮಾಡುವ ಸ್ಟೋರಿಯಿಂದಾಗಿ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಬದಲಾವಣೆಗಳು ಆಗಬಾರ್ದು. ಜನಗಳಿಗೆ ಬಿಡಬೇಕು, ಅಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಜನಗಳಿಗೆ ಬಿಡಬೇಕು, ಯಾರ ಯೋಗ್ಯತೆ ಎಷ್ಟು ಅಂತ ಚನ್ನಪಟ್ಟಣದಲ್ಲಿ ಜನಗಳು ತೋರಿಸಬೇಕು. ಹಾಸನದ ಎಫೆಕ್ಟ್ ನಾವು ತೋರಿಸದೇನೆ ಇನ್ನೂ ಜನರ ಮನಸ್ಸಲ್ಲಿ ಎಷ್ಟು ಬೇರೂರಿದೆ ಅನ್ನೋ ಒಂದು ಟೆಸ್ಟ್ ಅನ್ನು ಪವರ್ ಟಿವಿ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ವಿ ಸ್ಟಾಪ್ಡ್ airing all the newses. ನಾವು ಏನು ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ದಿನದಿಂದ ದಿನಕ್ಕೆ ಹಗರಣಗಳನ್ನು ಎಳೀತಾ ಇದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ವಿ ಬಿಕಾಸ್ ವಿ ಡೋಂಟ್ ವಾಂಟ್ ಎನಿ ಸಿಂಪತಿ ಫ್ಯಾಕ್ಟರ್ ಆಲ್ಸೋ. ನಮಗೆ ಇನ್ನೊಬ್ರು ಮಾಡಿಸ್ತಾ ಇದ್ದಾರೆ, ಯಾರೋ ಗವರ್ಮೆಂಟ್ ಅವರು ದುಡ್ಡು ಕೊಟ್ಬಿಟ್ಟು ಪವರ್ ಟಿವಿ ಅವರಿಗೆ ಮಾಡಿಸ್ತಾ ಇದ್ದಾರೆ, ನಾನು ಅಳುದು ಅದೆಲ್ಲ ಬೇಡ. ಸೊ ವಿ ಸ್ಟಾಪ್ಡ್ ಎವ್ರಿಥಿಂಗ್, ಲೆಟ್ ಪೀಪಲ್ ಡಿಸೈಡ್, ಜನತೆ ಡಿಸೈಡ್ ಮಾಡಲಿ ಅಂತ. ಹಿಯರ್ ಐ ಆಮ್ ಸೇಯಿಂಗ್ ಹಿಯರ್ ಜನತೆ ಡಿಸೈಡ್ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ ರಾಮನಗರದಿಂದ ಕಿಕ್ ಔಟ್ ಮಾತ್ರ ಅಲ್ಲ, ದಿಸ್ ಇಸ್ ನಾಟ್ ಓನ್ಲಿ ರಾಮನಗರ ಕಿಕ್ ಔಟ್, ದಿಸ್ ಇಸ್ ದ ಒನ್ ಮೋರ್ ಎಫೆಕ್ಟ್ ಆಫ್ ಹಾಸನ. ಈ ರಿಸಲ್ಟ್ ನೋಡಿದ್ರೆ ಕರಿಯ ಕುಮಾರಸ್ವಾಮಿ ಹೇಳಿಕೆ ಅದು ಒಕ್ಕಲಿಗರ ಮೇಲೆ ಅಂತ ದೊಡ್ಡ ಪರಿಣಾಮ ಬೀರದಂಗೆ ಕಾಣ್ತಾ ಇಲ್ಲ. 18,000 ಈ ಕುಮಾರಸ್ವಾಮಿ ವರ್ಸಸ್ ಬಿದ್ದಿರಬಹುದು. ನಾನು ಹೇಳ್ತೀನಿ ಮಾರ್ಜಿನ್ ಕಮ್ಮಿ ಆಗಿರಬಹುದು. ಐ ಆಮ್ ನಾಟ್ ಟೆಲಿಂಗ್ ಅಂತ ಹೇಳಿಕೆಗಳನ್ನು ಇವತ್ತು ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಅದನ್ನು ಒಪ್ಪುವುದಿಲ್ಲ. ಅದನ್ನು ಯಾರು ಒಪ್ಪಿಲ್ಲ. ನಾಗರಿಕ ಸಮಾಜ ಒಪ್ಪದಂತಹ ಸ್ಟೇಟ್ಮೆಂಟ್ ಅನ್ನು ಜಮೀರ್ ಅವರು ಹೇಳಿದ್ದಾರೆ. ಅದನ್ನು ಒಪ್ಪಲಿಕ್ಕೆ ಚಾನ್ಸೇ ಇಲ್ಲ. ದೇವೇಗೌಡರ ಫ್ಯಾಮಿಲಿಯನ್ನು ನಾವು ಮುಸ್ಲಿಮರು 1 ರೂಪಾಯಿ ಹಾಕಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳೋ ಸ್ಟೇಟ್ಮೆಂಟ್ ಅನ್ನು ದೇವೇಗೌಡರು ಮಾತ್ರ ಅಲ್ಲ, ನಾವು ಅದನ್ನು ಒಪ್ಪಲ್ಲ. ಕರೆಕ್ಟ್. ನೆಕ್ಸ್ಟ್, ಕುಮಾರಸ್ವಾಮಿ ಅವರಿಗೆ ಅವರ ಬಣ್ಣದ ಬಗ್ಗೆ ಹೇಳಿಕೆ ಕೊಡೋದು ಅದು ಇಟ್ಸ್ ಏನೋ ಚೈಲ್ಡಿಶ್ ಅಂತ ಹೇಳಲ್ಲ, ಒಂದು ರೀತಿಯ ಏನೋ ಮಾನಸಿಕ ಅಸ್ವಸ್ಥ ಹೇಳುವಂತಹ ಮಾತುಗಳು. ವಿ ಡೋಂಟ್ ಅಗ್ರಿ. ಅದರಿಂದ ಸ್ವಲ್ಪ ಮಾರ್ಜಿನ್ ಕಮ್ಮಿ ಆಗಿರಬಹುದು. ಇಟ್ ಈಸ್ ನಾಟ್ ದಟ್ ಇಟ್ ಇಸ್ ಚೇಂಜ್ ದ ಟ್ರೆಂಡ್ ಆಫ್ ಚನ್ನಪಟ್ಟಣ ಎಲೆಕ್ಷನ್ ಅಂತಲ್ಲ, ಇಟ್ ಈಸ್ ಚೇಂಜ್ ಲಿಟಲ್ ಬಿಟ್. ಎಸ್, ಮಾರ್ಜಿನ್ ಕಮ್ಮಿ ಆಗಿರ್ಬೋದು. 30,000 ಓಟಲ್ಲಿ ಇನ್ನಾಗುವಂತಹ ಯೋಗೀಶ್ವರ್ ಅವರು 25,000ಕ್ಕೆ ಬಂದಿರಬಹುದು. ಸರ್, ಯಾಸಿರ್ ಖಾನ್ ಪಠಾಣ್ ಅಪ್ಡೇಟ್ 11,262 ಲೀಡು ಆಸ್ ಆಫ್ ನೌ. 11ನೇ ಸುತ್ತು ಮುಗಿದಿದೆ. ದಟ್ ಈಸ್ ಟೋಟಲಿ ವರಿಂಗ್ ಬಿಜೆಪಿ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ತುಂಬಾ ಆಘಾತ ಕೊಡುವಂತ ವಿಷಯ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಈಗ ಅಲ್ಲಿಯ MP ಆಗಿದ್ದವರು, ಕೆಲವು ಸಲ ಅಲ್ಲಿಂದ ಆಯ್ಕೆಯಾಗಿ ಬಂದವರು, ನನ್ನ ಹೋಲ್ಡ್ ಅಲ್ಲಿ ತುಂಬಾ ಇದೆ ಅಂತ ಹೇಳ್ಕೊಂಡವರು. ಅಂಡ್ ಐ ಡೋಂಟ್ ನೋ ಬೈ ಎಲೆಕ್ಷನ್ ಅಗೈನ್ ಇವರೆಲ್ಲ ಕ್ಲೈಮ್ ಮಾಡ್ತಾರೆ ನಾಳೆ ಸೋತ ಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಇತ್ತು, ಇಲ್ಲಿ ಗವರ್ಮೆಂಟ್ ಅವ್ರದೇ ಇತ್ತು, ಇಲ್ಲಿ ಬೇಕಾದಷ್ಟು ದುಡ್ಡು ಚೆಲ್ಲಿದ್ರು, ಅದಕ್ಕಾಗಿ ನಾವು ಸೋತ್ವಿ ಅಂತ ಹೇಳುವ ರೀಸನ್ ಬರುತ್ತೆ. ದಿಸ್ ಇಸ್ ಆಲ್ ಹ್ಯಾಪನ್ಸ್ ಇನ್ ಆಲ್ ಗವರ್ಮೆಂಟ್. ಬಟ್ ಹಿಯರ್ ಸರ್ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಅಲ್ಲಲ್ಲ, ರತನ್ ಹೇಳ್ತಾರೆ ಈಗಲೇ ಹೇಳ್ಬಿಡ್ತೀನಿ, ಐ ಆಮ್ ರೆಡಿ ವಿತ್ ಮೈ ಸ್ಟೇಟ್ಮೆಂಟ್ ಅಂತ. ಇನ್ನೂ ಸಮಯ ಇದೆ. ಆದ್ರೆ ಒಂದಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ 10 ಬೈ ಎಲೆಕ್ಷನ್ ನಡೀತದೆ, 10 ಕ್ಷೇತ್ರಗಳಲ್ಲಿ. ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ, ಅಲ್ಲಿ ನಮ್ಮ ಸರ್ಕಾರ ಇದೆ, ಅಲ್ಲೂ ಕೂಡ ಮುನ್ನಡೆಯಲ್ಲಿ. 12,793 ಆಯ್ತು, 12,793 ಮೋರರ್ಲೆಸ್ ಲೈಕ್ ನಿರ್ಧಾರ ಆಗಿರೋ ರೀತಿ ಕಾಣ್ತಾ ಇದೆ. ಇರ್ತಕ್ಕಂಥದ್ದು ಕೇವಲ 4-5 ಸುತ್ತುಗಳು ಮಾತ್ರ. 18 ಇದೆ, ಟೋಟಲ್ 18 ಸುತ್ತುಗಳು ಅಲ್ಲ, ಆಲ್ರೆಡಿ 13 ಆಗಿದೆ. ಎವ್ರಿ ಸುತ್ತಲ್ಲಿ 2,000 ಮಾರ್ಜಿನ್ಗಳು ಬಂದರೂ ಕೂಡ ತಪ್ಪಿಗೆ ಬಂದಿದೆ. 790 ಪ್ಲಸ್ ಆಗಿ ಉಳಿಯುತ್ತೆ ಕಾಂಗ್ರೆಸ್. ಇನ್ನು 2,000 ಅಂತರದಲ್ಲೂ ಬಂದರೂ ಕೂಡ ಲಿಟಲ್ ಬಿಟ್ ಇಲ್ಲ. 3 ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತ ಹೇಳಿದ್ವಿ. ಮಾರ್ಜಿನ್ ಅನ್ನ ನಾವು ಆಕ್ಚುಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಮ ಸ್ಟೇಟ್ಮೆಂಟ್ ರೆಡಿ ಇದೆ, ರತನ್ ಸ್ಟೇಟ್ಮೆಂಟ್ ಸ್ಟಡಿ ಇದೆ ಅಂತ. ವಾಟ್